ನಿನ್ನ ಕಷ್ಟಗಳನ್ನು ಹೇಳಿಕೊಳ್ಳಬೇಕು ಎಂದಿದ್ದರೆ ಆ ಭಗವಂತನ ಮುಂದೆ ಹೇಳಿಕೊ. ಏಕೆಂದರೆ ಆ ಭಗವಂತ ಯಾರ ಮುಂದೆಯೂ ನಿನ್ನನ್ನು ಹೀಯಾಳಿಸಿ ನಗುವುದಿಲ್ಲ. ನಾವು ನಮ್ಮ ಖುಷಿಯನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಬಹುದು, ಆದರೆ ನಮ್ಮ ನೋವನ್ನು ನಮ್ಮ ಹೃದಯಕ್ಕೆ ಹತ್ತಿರವಾದವರೊಡನೆ ಮಾತ್ರ ಹಂಚಿಕೊಳ್ಳಬೇಕು. ಎಲ್ಲರೊಡನೆ ನಿಮ್ಮ ನೋವುಗಳನ್ನು ಹಂಚಿಕೊಳ್ಳಲು ಹೋದರೆ ನೀವು ಅವರ ದೃಷ್ಟಿಯಲ್ಲಿ ಅಸಹಾಯಕರಾಗುತ್ತೀರಿ. ಜೀವನದಲ್ಲಿ ಶಾಂತವಾಗಿರಲು 2 ಸುಲಭವಾದ ಉಪಾಯಗಳಿದೆ. ಒಂದನೆಯದು, ನಿಮ್ಮ ಜೀವನದಲ್ಲಿ ಮರೆಯಲಾಗದಂತಹ ವ್ಯಕ್ತಿಯನ್ನು ಕ್ಷಮಿಸಿಬಿಡಿ. ಎರಡನೆಯದು, ಕ್ಷಮಿಸಲಾಗದಂತಹ ವ್ಯಕ್ತಿಯನ್ನು ಮರೆತು ಬಿಡಿ. ಇನ್ನೊಬ್ಬರನ್ನ ತುಳಿದು ನಾನೇ ಎತ್ತರಕ್ಕೆ ಬೆಳೆಯಬೇಕು ಎನ್ನುವಂತಹ ಭಾವನೆ ಈ ಪ್ರಕೃತಿಯಲ್ಲಿ ಮಾನವನನ್ನು ಬಿಟ್ಟು ಬೇರೆ ಯಾವ ಪ್ರಾಣಿಯಲ್ಲಿಯೂ ಇಲ್ಲ. ಹಾಗಾಗಿ ನೀವು ಬೆಳೆಯುತ್ತಿರಬೇಕು, ಆದರೆ ಆ ವಿಷಯ ಇನ್ನೊಬ್ಬರಿಗೆ ತಿಳಿಯಬಾರದು. ಒಂದು ವೇಳೆ ತಿಳಿದರೆ ನಿಮ್ಮನ್ನು ತುಳಿಯಲು ಅವರು ಪ್ರಯತ್ನಿಸುತ್ತಾರೆ. ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗಿರು, ಮಮತೆ ಇಲ್ಲದವರ ಬಳಿ ಅನಾಥನಾಗಿರು, ಬೆಲೆ ಕೊಡುವವರ ಬಳಿ ಮೂಕನಾಗಿರು, ಸೊಕ್ಕಿನಿಂದಿರುವವರ ಬಳಿ ಒಂಟಿಯಾಗಿರು, ಪ್ರೀತಿಯಿಂದಿರುವವರ ಬಳಿ ಜೋಡಿಯಾಗಿರು, ಕಷ್ಟಕ್ಕಾಗುವವರ ಬಳಿ ಋಣಿಯಾಗಿರು. ಇದೇ ಬದುಕುವ ರೀತಿ. ಬಿಟ್ಟು ಬಿಡು ನಿನ್ನ ಅರಿಯದೇ ಇರುವ ಜನರ ಚಿಂತೆ. ಸಮಯವೇ ಅವರಿಗೆ ತಿಳಿಸುವುದು ನೀನು ಏನು ಅಂತ. ನಿನ್ನನ್ನು ತಿರಸ್ಕರಿಸಿದವರ ಮುಂದೆ ಪುಟಿದೆದ್ದು ಏಳುವುದೇ ನಿನ್ನ ಹಠವಾಗಿರಬೇಕು. ಹಣದ ಹಿಂದೆ ಹೋಗಿ ಹಣವೇ ಸರ್ವಸ್ವ ಎಂದು ಹೇಳುವ ವ್ಯಕ್ತಿ ನಿಜವಾಗಿಯೂ ಹೆಣವಾಗುತ್ತಾನೆ. ಮನುಷ್ಯತ್ವದ ಹಿಂದೆ ಹೋಗಿ ಮನುಷ್ಯತ್ವವೇ ಸರ್ವಸ್ವ ಎಂದು ಹೇಳುವ ವ್ಯಕ್ತಿ ಎಲ್ಲ ಜನರಿಗೂ ದೇವರಾಗುತ್ತಾನೆ ಹಾಗೂ ಆ ದೇವರಿಗೂ ಕೂಡ ಪ್ರಿಯನಾಗುತ್ತಾನೆ. ನಾನು ನಂಬಿಕೆಯಲ್ಲಿ ಮೋಸ ಹೋಗಿರಬಹುದು, ಆದರೆ ಜೀವನದಲ್ಲಿ ಯಾವತ್ತೂ ಸೋಲಲ್ಲ. ನಾನು ಪರಿಸ್ಥಿತಿಗಳಿಗೆ ತಲೆ ತಗ್ಗಿಸಿರಬಹುದು, ಆದರೆ ಕಷ್ಟಗಳಿಗೆ ಹೆದರಿ ಓಡುವುದಿಲ್ಲ. ನಾನು ಸಂಬಂಧಗಳನ್ನು ಉಳಿಸಿಕೊಳ್ಳದೇ ಹೋಗಿರಬಹುದು, ಆದರೆ ಇನ್ನೊಬ್ಬರ ಜೀವನದಲ್ಲಿ ಆಟವಾಡಿಲ್ಲ. ನಿನ್ನ ಮೇಲೆ ನಿನಗೆ ಇಷ್ಟಾದರೂ ಆತ್ಮವಿಶ್ವಾಸವಿರಲೇಬೇಕು. ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ, ಸುಳ್ಳು ಯಾವಾಗಲೂ ಸಿಹಿಯಾಗಿರುತ್ತದೆ. ದುರಾದೃಷ್ಟವೇನೆಂದರೆ ಸತ್ಯವನ್ನ ಹೇಳುವವರು ಕೆಟ್ಟವರಾಗುತ್ತಾರೆ, ಸುಳ್ಳನ್ನು ಹೇಳುವವರು ಒಳ್ಳೆಯವರಾಗುತ್ತಾರೆ. ಇದೇ ಈ ಲೋಕದ ತಿರುಳು. ಒಂದು ಸುಳ್ಳಿನಿಂದ ಕಳೆದು ಹೋದ ನಂಬಿಕೆ 1000 ಸತ್ಯಗಳನ್ನು ಹೇಳಿದರೂ ಮರಳಿ ಬರುವುದಿಲ್ಲ. ಹಾಗಾಗಿ ಸುಳ್ಳನ್ನು ಹೇಳುವ ಮೊದಲೇ 100 ಬಾರಿ ಯೋಚಿಸಿ. ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.